ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ನಾನು ನಿಮ್ಗೆ ಇವತ್ತೊಂದು ತಿಳಿಸ್ಕೊಡ್ತಿರುವಂಥ ಜ್ಯೂಸು ABC ಜ್ಯೂಸು. ತುಂಬ ಆರೋಗ್ಯಕರವಾದಂಥ ಜ್ಯೂಸ್ನ ಹೇಗೆ ಮಾಡೋದಂತ ತಿಳಿಸಿಕೊಡ್ತೀನಿ. ಇವತ್ತು ನಾನು ABC ಜ್ಯೂಸು ಹೇಗೆ ಮಾಡೋದಂತ ತೋರಿಸ್ತೀನಿ. ABC ಜ್ಯೂಸ್ ಮಾಡೋದಕ್ಕೆ ನಾನೊಂದು ಆಪಲ್ ತಗೊಂಡಿದ್ದೀನಿ, ಒಂದು ಬೀಟ್ರೋಟು ಮತ್ತು ಒಂದು ಕ್ಯಾರೆಟ್ ತಗೊಂಡಿದ್ದೀನಿ. ನಾನು ABC ಜ್ಯೂಸ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ಹಚ್ಚಿರುವಂಥ ಆಪಲ್ ಹಾಕ್ತಾಯಿದ್ದೀನಿ ನೋಡಿ. ಆಪಲ್ ಸಣ್ಣಗೆ ಹಚ್ಕೊಂಡಿದ್ದೀನಿ. ಈ ಆಪಲ್ ಹಾಕ್ತಾಯಿದ್ದೀನಿ. ಮತ್ತು ನಾನೀಗ ಬೀಟ್ರೋಟ್ ಹಾಕ್ತಾಯಿದ್ದೀನಿ. ಬೀಟ್ರೋಟು ಅಷ್ಟೇ ತೊಳೆದು ಸಿಪ್ಪೆ ತೆಗೆದು ನೀಟಾಗಿ ನಾನು ತುರ್ಕೊಂಡಿದ್ದೆ, ಯಾಕಂದರೆ ಹಚ್ಕೊಂಡಿಲ್ಲ. ಇದು ಮಿಕ್ಸಿ ಜಾರಲ್ವ, ಚೆನ್ನಾಗಿ ನುಣ್ಣಗಾಗಲ್ಲ ಅಂದ್ಬಿಟ್ಟು ನಾನು ಎಲ್ಲನ ತುರ್ಕೊಂಡಿಟ್ಟಿದ್ದೀನಿ. ನಾನು ಯಾವುದೇ ರೀತಿಯಾದಂಥ ಜ್ಯೂಸ್ ಜಾರ ಯೂಸ್ ಮಾಡ್ತಾಯಿರಲ್ಲ, ಮಾಮೂಲಿ ನಾರ್ಮಲ್ಲು ಜಾರ ಯೂಸ್ ಮಾಡೋದ್ರಿಂದ ತುರಿದಿಟ್ಕೊಂಡಿದ್ದೀನಿ. ಕೆಲವ್ರು ಹಚ್ಚಿನೂ ಮಾಡ್ತಾರೆ, ಇದರಲ್ಲಿ ನುಣ್ಣಗಾಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ತುರಿದಿಟ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ. ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬೋಣ. ಇದಕ್ಕೆ ನಾನು ಯಾವುದೇ ಬೆಲ್ಲ ಸಕ್ಕರೆ ಏನು ಯೂಸ್ ಮಾಡಿಲ್ಲ, ಎಲ್ಲ ಇದರಲ್ಲೇ ಇರುತ್ತೆ. ಸ್ವೀಟ್ ಅಂಶ ಜಾಸ್ತಿ ಇರೋದ್ರಿಂದ ನಾನು ಯಾವುದೇ ರೀತಿಯಾದಂಥ ಬೆಲ್ಲ ಸಕ್ಕರೆ ಯಾವುದೂ ಯೂಸ್ ಮಾಡಿಲ್ಲ ಇವತ್ತು. ಇದೇ ಥರ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ನೋಡಿ ರುಬ್ಬಿರುವಂಥ ಜ್ಯೂಸ್ ರೆಡಿಯಾಗಿದೆ. ನಾನು ಎಲ್ಲನ ತುರ್ಕೊಂಡು ಇಟ್ಕೊಂಡಿರೋದ್ರಿಂದ ಅಷ್ಟು ನನಗೆ ತರಿಯಾಗೇನು ಜ್ಯೂಸಲ್ಲಿ ಸಿಕ್ಕಿಲ್ಲ. ಆದರೂ ಒಂದು ಟೈಮು ಸೋಸೋಣ ನೀಟಾಗಿ, ಚೆನ್ನಾಗಿರುತ್ತೆ. ಈ ಥರ ತುರಿದಿಟ್ಕೊಂಡ್ರೆ ಹಚ್ಚಿನೂ ಮಾಡ್ಬೋದೇನು ತೊಂದರೆ ಇಲ್ಲ. ಬಟ್ ನಾನು ಜಾರ್ ಇದಾಗಿರೋದ್ರಿಂದ ತುರಿದು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ಈಗ ಸೋಸೋಣ. ಈಗ ನಾನು ರೆಡಿಯಾದಂಥ ಜ್ಯೂಸ ಸೋಸ್ತಾಯಿದ್ದೀನಿ ನೋಡಿ. ಈ ಥರ ಜ್ಯೂಸ ಸೋಸಬೇಕು. ಇದರಿಂದ ಏನೇನು ಲಾಭ ಅನ್ನೋದನ್ನು ನಾನು ಈಗಲೇ ತಿಳಿಸ್ಕೊಡ್ತೀನಿ. ಆಪಲ್ಲು ಮತ್ತು ಬೀಟ್ರೋಟು ಕ್ಯಾರೆಟು ಇದನ್ನು ಯೂಸ್ ಮಾಡಿ ಯಾವುದೇ ಒಂದು ಸ್ವೀಟ್ ಅಂತ ಸಕ್ಕರೆ ಬೆಲ್ಲ ಏನು ಹಾಕ್ದಲೇ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬ ಅನುಕೂಲ ಇದೆ. ಚರ್ಮದ ಕಾಂತಿ ಹೆಚ್ಚಿಸುತ್ತೆ. ಅಂದರೆ ಮುಖ ಏನಾದ್ರು ಸುಕ್ಕಲು ಥರ ಇದ್ದರೆ, ಈಗ ನಮಗೆ 30 ವರ್ಷ ಇರುತ್ತೆ, ನೋಡಿದರೆ 50 ವರ್ಷ ಆಗಿರುತ್ತೆ ಅನಿಸುತ್ತೆ. ಆ ಥರ ಕೆಲವ್ರಿಗೆ ಸಮಸ್ಯೆ ಇರುತ್ತೆ, ಆ ಥರ ಚರ್ಮದ್ದು. ಅಂಥವ್ರು ಇದನ್ನು ಜ್ಯೂಸ ಡೈಲಿ ಒಂದು ಗ್ಲಾಸ್ ಬೆಳಗ್ಗೆ ಕುಡಿದ್ರೆ ಮತ್ತು ಕಾಲಕ್ರಮೇಣ ನಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ. ಮತ್ತು ಋತುಮತಿ ಆಗದ ಹೆಣ್ಮಕ್ಳು ಸರಿಯಾಗಿ ಪೀರಿಯಡ್ಸ್ ಆಗೋಲ್ಲ, PCOD ಪ್ರಾಬ್ಲಮ್ ಅಂತಾರೆ, ಇಲ್ಲ ನಾನು ಸರಿಯಾಗಿ ಮಂತ್ಲಿ ಸೈಕಲ್ ಆಗೋಲ್ಲ ಅಂತಾರೆ. ಅಂಥವರು ಅಷ್ಟೇ ಈ ಜ್ಯೂಸ ಕುಡಿತಾ ಹೋದರೆ ಅದು ಕಾಲಕ್ರಮೇಣ ಅದನ್ನು ಕರೆಕ್ಟಾಗಿ ಸೈಕಲ್ಲು ಕಾಲಕ್ರಮೇಣ ಅವರೂ ಕರೆಕ್ಟಾಗಿ ಸೈಕಲ್ ಆಗ್ತಿದ್ದಾರೆ. ಪೀರಿಯಡ್ಸು ಕರೆಕ್ಟಾಗಿ ಮಂತ್ಲಿ ಆಗೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇದರಿಂದ ಇನ್ನೂ ಒಂದು ಹೆಲ್ಪ್ ಇದೆ, ಏನಂದರೆ ಬ್ಲಡ್ ಕಮ್ಮಿ ಇರೋರಿಗೆ ಈ ಜ್ಯೂಸ ಸೇವನೆ ಮಾಡ್ತಾ ಬರ್ತಾಯಿದ್ರೆ ಬ್ಲಡ್ಡು ದಿನೇ ಇಂಪ್ರೂವ್ ಆಗುತ್ತೆ. ಮತ್ತು ನಮಗೇನಾದ್ರು ಸುಸ್ತಿರೋರು ಅಷ್ಟೇ ಡೈಲಿ ಒಂದು ಗ್ಲಾಸು ಜ್ಯೂಸು ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿತಾಯಿದ್ರೆ ಸುಸ್ತು ಕಮ್ಮಿ ಆಗುತ್ತೆ. ಮತ್ತು ಡಯಟ್ ಮಾಡೋರು, ಸಣ್ಣ ಆಗೋರು ಅವರೆಲ್ಲ ಈ ಜ್ಯೂಸ್ ಕುಡಿತಾಯಿದ್ರೆ ನಮಗೆ ಹೊಟ್ಟೆ ತುಂಬ್ದಂಗಿರುತ್ತೆ. ಆವಾಗ ಊಟದ ಕಡೆ ಗಮನ ಇರಲ್ಲ, ನಮಗೆ ಹೊಟ್ಟೆ ಯಾವಾಗ ಫುಲ್ಲಾಗಿರುತ್ತೆ, ಊಟದ ಕಡೆ ಗಮನ ಇರಲ್ಲ. ಆಗ ನಮಗೆ ಡಯಟ್ಗೆ ಈಸಿ ಆಗುತ್ತೆ, ತುಂಬ ಈಸಿ ಆಗುತ್ತೆ. ಹಾಗಾಗಿ ಡಯಟ್ ಮಾಡೋರು ಈ ಜ್ಯೂಸ ಪ್ರತಿನಿತ್ಯ ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ, ಮೋಷನ್ನು ಕ್ಲಿಯರಾಗಿ ಮೋಷನ್ ಆಗುತ್ತೆ. ಡೈಲಿ ಜ್ಯೂಸ್ ಕುಡಿಯೋದ್ರಿಂದ ಮೋಷನ್ ಪ್ರಾಬ್ಲಮ್ ಇರೋರು ಅದು ಕರೆಕ್ಟಾಗಿ ಮೋಷನ್ ಕ್ಲಿಯರ್ ಆಗುತ್ತೆ. ಮತ್ತು ನಮಗಿನ್ನೂ ಎಷ್ಟೆಲ್ಲ ಅನುಕೂಲ ಇದ್ದಾವೆ ಅಂದರೆ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಅನುಕೂಲಗಳಿದ್ದಾವೆ. ಹೀಗೆ ಪ್ರತಿನಿತ್ಯ ಕುಡಿಯೋಕ್ಕಾಗಿಲ್ಲ ಅಂದ್ರೂ ನಿಮಗೆ ವಾರಕ್ಕೆ 2 ಟೈಮ್ಸ್ ಇಲ್ಲ 3 ಟೈಮ್ಸು ಇದು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಇದರಲ್ಲಿ ವಿಟಮಿನ್ C ಇದೆ, ವಿಟಮಿನ್ E ಇದೆ, ವಿಟಮಿನ್ A ಇದೆ. ಇದೆಲ್ಲ ಒಂದೇ ಜ್ಯೂಸಲ್ಲಿ ಸಿಗೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಗೆ ಯಾವುದೇ ರೀತಿಯಾದಂಥ ಸುಸ್ತು ಏನೂ ಆಗೋದಿಲ್ಲ. ಮತ್ತು ಕ್ಯಾನ್ಸರ್ ಇರೋರು ಅಷ್ಟೇ ಸ್ವಲ್ಪ ಈ ಜ್ಯೂಸ ವಾರಕ್ಕೆ 1 ಟೈಮ್ 2 ಟೈಮ್ ಕುಡಿತಾಯಿದ್ರೆ ಅವ್ರಿಗೆ ಸ್ವಲ್ಪ ಸುಸ್ತು ಜಾಸ್ತಿ ಇರುತ್ತೆ. ಅಂಥವ್ರು ABC ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅವ್ರಿಗೂ ಸುಸ್ತು ಕಮ್ಮಿ ಆಗುತ್ತೆ. ಇದು ನೋಡಿ ನಾನು ರುಬ್ಬಿ ಸೋಸಿದ್ದೀನಲ್ವ, ಇಷ್ಟು ಉಳಿದಿದೆ. ಮತ್ತು ಇದನ್ನು ಮಿಕ್ಸಿಗೆ ಹಾಕೋಣ. ಇನ್ನೊಂದು ಟೈಮ್ ಹಾಕಿದರೆ ಇನ್ನೂ ಪೂರ್ತಿ ನುಣ್ಣಗಾಗುತ್ತೆ, ಆಮೇಲೆ ನಮ್ಗೆ ಇನ್ನೂ ಸ್ವಲ್ಪ ಜ್ಯೂಸು ಸಿಗುತ್ತೆ ಆವಾಗ. ಹಂಗಾಗಿ ಇದು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಮತ್ತೆ ರುಬ್ಬಿರುವಂಥ ಜ್ಯೂಸ ನಾನು ಸೋಸ್ತಾ ಇದ್ದೀನಿ ನೋಡಿ, ಸಾಕಾಗೈತೆ, ನನಗೆ ಇಷ್ಟ ಇದೆ. ಇನ್ನು ಮಿಕ್ಕಿದ್ದು ನಾನು ಬೇರೆ ಇದಕ್ಕೆ ಯೂಸ್ ಮಾಡ್ಕೊತೀನಿ. ಹಂಗಾಗಿ ಜ್ಯೂಸು ಇಷ್ಟು ಸಾಕಾಗಿರುತ್ತೆ. ಈಗ ನಾನು ಇದನ್ನು ಸರ್ವ್ ಮಾಡ್ತಿದ್ದೀನಿ. ಈ ಜ್ಯೂಸನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗಿ, ಡೈಲಿ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸ್ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ವೆಯ್ಟ್ ಲಾಸ್ ಆಗೋಕ್ಕೂ ಅಷ್ಟೇ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ
ಯಾವುದೇ ಒಂದು ಸುಸ್ತು ಅನ್ನೋದು ಕಾಣಿಸೋದಿಲ್ಲ. ಈ ಜ್ಯೂಸ್ ಕುಡಿಯೋದ್ರಿಂದ ಹೊಟ್ಟೆ ಫುಲ್ಲಾಗಿರೋದ್ರಿಂದ ಯಾವುದೇ ಸುಸ್ತು, ಆಮೇಲೆ ನಿಮ್ಗೆ ಏನೇ ಅನಿಸಿರೋ ಕಾಯಿಲೆಗಳು ಅದೇನು ಅಷ್ಟು ಕಾಣಿಸಲ್ಲ. ದಿನನಿತ್ಯ ಈ ಜ್ಯೂಸ ಕುಡಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಹಂಗಾಗಿ ನಾನು ಇವತ್ತು ABC ಜ್ಯೂಸ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲೇ ಈ ಜ್ಯೂಸ್ ಕುಡಿತಾ ಬಂದರೆ ದಿನದಿಂದ ದಿನಕ್ಕೆ ರಿಸಲ್ಟ್ ಸಿಗುತ್ತೆ ನಿಮಗೆ. ನೀವು ಜ್ಯೂಸ್ ಯಾವಾಗ ಬೇಕಾದ್ರೂ ಕುಡಿಬೋದು, ಬಟ್ ಖಾಲಿ ಹೊಟ್ಟೆಲೇ ಜ್ಯೂಸ್ ಕುಡಿಯೋದ್ರಿಂದ ರಿಸಲ್ಟ್ ಬೇಗನೆ ಸಿಗುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾರು ನೋಡಿದರೆ ಜ್ಯೂಸ್ ಕುಡಿತಾ ಬಂದರೆ ಅಯ್ಯೋ ನಿನಗೆ ಏಜೇ ಆಗಿಲ್ಲ ಅನ್ನೋ ಥರ ಇರುತ್ತೆ. ಹಂಗಾಗಿ ಇವತ್ತು ನಾನು ABC ಜ್ಯೂಸ ಮಾಡಿ ತೋರಿಸಿದ್ದೇನೆ. ಇದಕ್ಕೆ ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ, ಸ್ವಲ್ಪ ನಿಂಬೆಹಣ್ಣು. ಇದು ಆಪ್ಷನಲ್, ಬೇಕಾದರೆ ಹಿಂಡ್ಕೋಬೋದು, ಇಲ್ಲಾಂದರೆ ಬೇಡ. ನನಗೆ ಈ ಜ್ಯೂಸ್ಗೆ ನಿಂಬೆಹಣ್ಣು ಹಿಂಡಿದ್ರೆ ಟೇಸ್ಟಿಯಾಗಿರುತ್ತೆ. ನಾನು ಕುಡಿತಾ ಇರ್ತೀನಿ ಅವಾಗವಾಗೆ, ಹಂಗಾಗಿ ನಿಂಬೆಹಣ್ಣು ಹಿಂಡ್ಕೊಂಡೇ ಕುಡಿತೀನಿ. ನೀವು ಇದೇ ರೀತಿಯಾಗಿ ಕುಡಿಯೋದಾದ್ರೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾದಂಥ ಹೆಲ್ತಿ ಜ್ಯೂಸ್ ಅಂತಲೇ ಹೇಳ್ಬೋದು. ಇದು ಎಲ್ಲದಕ್ಕಿಂತ ಹೆಲ್ತಿ ಜ್ಯೂಸು ABC ಜ್ಯೂಸು.